ಆವತ್ತು ಮೇ ತಿಂಗಳ 22, 2010 ಮಂಗಳೂರಿಗೆ ಕಾದಿತ್ತು ಅತಿ ದೊಡ್ಡ ವಿಮಾನ ದುರಂತ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ 812 ಬೋಯಿಂಗ್ 737-800. ಏರ್ ಇಂಡಿಯಾ ಎಕ್ಸ್ಪ್ರೆಸ್ 812 ಅದರ ಅಂತಿಮ ವಿಧಾನಕ್ಕಾಗಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ 24 ಬಳಿ ಸಾಕ್ತಿತ್ತು. ವಿಮಾನವು ಅಸ್ಥಿರವಾಗಿತ್ತು. ಅಪಾಯಕಾರಿ 9 ಡಿಗ್ರಿ ಆಂಗಲ್ ಅಲ್ಲಿ ತುಂಬಾ ವೇಗವಾಗಿತ್ತು. ರನ್ವೇ ಕೊನೆಯಲ್ಲಿ ಅತಿ ದೊಡ್ಡ ಬಂಡೆಯೂ ಇತ್ತು. ರನ್ವೇ ಕೂಡ ಸಣ್ಣದಾಗಿತ್ತು ಮತ್ತು ಅಲ್ಲಿ ಯಾವುದೇ ತಪ್ಪಿಗೆ ಮಿತಿ ಇರಲಿಲ್ಲ. ಆದರೆ ಇವರಿರುವ ವೇಗಕ್ಕೆ ವಿಮಾನ ಸುರಕ್ಷಿತವಾಗಿ ನಿಲ್ಲಿಸಲು ಸಾಧ್ಯವೇ ಇರಲಿಲ್ಲ. ಮತ್ತೆ ಬಂಡೆಯೊಳಗೆ ಬೀಳುವ ಎಲ್ಲ ಸಾಧ್ಯತೆ ಇತ್ತು. ಆದರೆ ಕ್ಯಾಪ್ಟನ್ ಯಾವುದೇ ಪ್ರತಿಕ್ರಿಯೆ ಮಾಡುವುದಿಲ್ಲ. ಗಡಿಯಾರದ ಮುಳ್ಳು ಮುಂದೆ ಹೋಗ್ತಾನೆ ಇದೆ. ಇವರು ಈಗ ಗೋ ಅರೌಂಡ್ ಮಾಡಲೇಬೇಕು, ಆದ್ರೆ ಮಾಡಲ್ಲ. ವಿಮಾನ ರನ್ವೇ ಕಡೆಗೆ ಮುಂದೆ ಸಾಗ್ತಾನೆ ಇದೆ. ಏನಾಗುತ್ತೆ ಮುಂದೆ ನೋಡೋಣ. ಇದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ 812 ಕಥೆ. ನಮಸ್ಕಾರ ಸ್ನೇಹಿತರೆ. ಅದು ಸಮಯ ರಾತ್ರಿ 10 ಗಂಟೆ, ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ 812 ತನ್ನ ಮುಂದಿನ ಹಾರಾಟಕ್ಕೆ ಸಿದ್ಧವಾಗ್ತಾ ಇದೆ. ಪ್ರಯಾಣಿಕರು ಹತ್ತಾ ಇದ್ದಾರೆ. ಅವರ ಲಗೇಜ್ ಕೂಡ ಲೋಡ್ ಆಗ್ತಾ ಇದೆ. ಫ್ಲೈಟಿಗೆ ಇಂಧನವು ಕೂಡ ಹಾಕ್ತಾ ಇದೆ. ಕಾಕ್ಪಿಟ್ ಒಳಗಡೆ ಅವತ್ತಿನ ಹಾರಾಟದ ಕ್ಯಾಪ್ಟನ್ ಮತ್ತು ಫಸ್ಟ್ ಆಫೀಸರ್ ಕೂಡ ಹತ್ತಾರೆ. ಇದೊಂದು ಸರಳವಾಗಿರೋ 3 ಗಂಟೆಯ ಪ್ರಯಾಣ ಮಂಗಳೂರು ಕಡೆಗೆ. ಕ್ಯಾಪ್ಟನ್ ಇದಾಗಲೇ 16 ಬಾರಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಯಶಸ್ವಿ ಹಾರಾಟ ನಡೆಸಿದ್ರು. ಫಸ್ಟ್ ಆಫೀಸರ್ ಕೂಡ 66 ಸಾರಿ ಈ ಕೆಲಸವನ್ನು ನಿರ್ವಹಿಸಿದ್ರು. ವಿಧಿಯ ಕೈವಾಡವೋ ಗೊತ್ತಿಲ್ಲ, ಅವತ್ತಿನ ರಾತ್ರಿ ಮಾತ್ರ ಕರಾಳವಾಗಿ. ಕ್ಯಾಪ್ಟನ್ 2 ವಾರದ ಹಿಂದೆ ಸರ್ಬಿಯಾ ಪ್ರಯಾಣದಲ್ಲಿದ್ದರೂ ಸಮಯದ ಅಂತರದಿಂದ ಸರಿಯಾದ ನಿದ್ರೆ ಮತ್ತು ವಿಶ್ರಾಂತಿ ಆಗಿರಲಿಲ್ಲ. ಅವರು ಅವತ್ತಿನ ರಾತ್ರಿ ವಿಮಾನ ಪ್ರಯಾಣಿಸುವಂತೆ ಇರಲಿಲ್ಲ. ಆದರೆ ಕೊನೆಯ ಕ್ಷಣಕ್ಕೆ ಇದೊಂದು ಬದಲಾವಣೆಯಾಗಿತ್ತು. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹಿಂದಿನ ದಿನ ತಾನೇ ಕರೆ ಮಾಡಿ ಹಾರಾಟ ಮಾಡಬೇಕಿದ್ದ ಕ್ಯಾಪ್ಟನ್ನ ಬದಲಿಗೆ ನೀವು ಚಲಾಯಿಸಬೇಕೆಂದು ಹೇಳಿದಾಗ ಆತ ಬರಲು ನಿರ್ಧರಿಸುತ್ತಾನೆ. 2010 ವೇಳೆಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಈ ತರಹದ ನಿರ್ಧಾರಗಳನ್ನು ತನ್ನ ಕೈಯಾರೆ ಪೆನ್ನು ಪೇಪರಿಂದ ಬದಲಾಯಿಸುತ್ತಿದೆ. ಸ್ನೇಹಿತರೆ, ಈ ಕತೆ ಆರಂಭವಾಗೋದು 21 ಮೇ 2010 ರಾತ್ರಿ 8 ಗಂಟೆಗೆ ಮಂಗಳೂರು ವಿಮಾನ ನಿಲ್ದಾಣದಿಂದ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಪ್ರಕಾರ ಅವತ್ತಿನ ಪ್ಲಾನ್ ಏನಿರುತ್ತೆ ಅಂದ್ರೆ, ರಾತ್ರಿ 9:35 ಮಂಗಳೂರಿಂದ ಟೇಕ್ ಆಫ್ ಆಗುತ್ತೆ. ಬೆಳಿಗ್ಗೆ 1 ಗಂಟೆಗೆ ದುಬೈಗೆ ಲ್ಯಾಂಡ್ ಆಗುತ್ತೆ. ಮತ್ತೆ ದುಬೈಯಿಂದ 2:35 ಟೇಕ್ ಆಫ್ ಆಗುತ್ತೆ. ಮತ್ತೆ ಮಂಗಳೂರಿಗೆ ಬಂದು ಬೆಳಗ್ಗೆ 6:30 ಲ್ಯಾಂಡ್ ಆಗುತ್ತೆ. ಇದು ಸರ್ವೇ ಸಾಮಾನ್ಯ, ಪ್ರತಿಯೊಂದು ಏರ್ಲೈನ್ ಕೂಡ ಮಾಡುತ್ತೆ. ಕ್ಯಾಪ್ಟನ್ ಗ್ಲಾಕೋ ಗ್ಲಾಸಿಚೋ ಇವರ ವಯಸ್ಸು 55. ಇವರು ಸರ್ಬಿಯಾದವರು. ಫಸ್ಟ್ ಆಫೀಸರ್ ಆಗಿ ಹರ್ಬಿಂದರ್ ಸಿಂಗ್ ಅಲ್ವಾಲಿಯಾ ಇವರ ವಯಸ್ಸು 40. ಇವರು ಮುಂಬೈಯವರು. ಇವರ ಜೊತೆಗೆ 4 ಕ್ಯಾಬಿನ್ ಕ್ರೂಸ್ಗಳು ಇದ್ರು. ಇವರ ಪಾತ್ರ ಇವತ್ತಿನ ಕಥೆಯಲ್ಲಿಲ್ಲ. ವಿಮಾನ ಬೋಯಿಂಗ್ 737-800 ಇಕ್ವಿಪ್ಡ್ ವಿತ್ ಶಾರ್ಟ್ ಫೀಲ್ಡ್ ಪರ್ಫಾರ್ಮೆನ್ಸ್ ಪ್ಯಾಕೇಜ್, ಅಂದ್ರೆ ಸಣ್ಣ ರನ್ವೇಗಾಗಿ ಮಾಡಿರುವಂತಹ ವಿಮಾನ. ಮಂಗಳೂರಿನಂತಹ ರನ್ವೇಗೂ ಕೂಡ ಸೂಕ್ತವಾಗಿತ್ತು. ವಿಮಾನಕ್ಕೆ ಬರೀ 3 ವರ್ಷವಾಗಿತ್ತು. ಇಂಡಿಯನ್ ಏವಿಯೇಷನ್ ಅಥಾರಿಟಿಯ ನಿಯಮದ ಪ್ರಕಾರ ಪ್ರತಿಯೊಂದು ಹಾರಾಟಕ್ಕೂ ಮುಂಚೆ ಪ್ರತಿಯೊಬ್ಬ ಪೈಲಟ್ಗೆ ಪ್ರೀ ಮೆಡಿಕಲ್ ಟೆಸ್ಟ್ ಅನ್ನೋದು ಕಡ್ಡಾಯವಾಗಿತ್ತು. ಆದರೆ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಆವತ್ತಿನ ಸಮಯಕ್ಕೆ ಯಾವುದೇ ರೀತಿ ಪ್ರೀ ಮೆಡಿಕಲ್ ಟೆಸ್ಟ್ ಕೂಡ ಇರಲಿಲ್ಲ. ಯಾವುದೇ ರೀತಿ ಮೆಡಿಕಲ್ ಸ್ಟಾಫ್ ಕೂಡ ಇರಲಿಲ್ಲ. ಅದೇ ರೀತಿ ಈ ಪ್ರಕರಣದಲ್ಲಿ ಪೈಲಟ್ಗಳಿಗೆ ತಮ್ಮ ಸ್ವಂತ ಫಿಟ್ನೆಸ್ ಅನ್ನ ಪ್ರಮಾಣಿಸಿ ಹಾರಲು ಅನುಮತಿಯನ್ನ ನೀಡಲಾಗಿದೆ. ಮಂಗಳೂರಿಂದ ವಿಮಾನ ಸರಿಯಾದ ಸಮಯಕ್ಕೆ ಹೊರಡುತ್ತೆ. ದುಬೈಗೆ ಸರಿಯಾದ ಸಮಯಕ್ಕೆ ಮುಟ್ಟಿದ ಮೇಲೆ ಕ್ರೂ 1 ಗಂಟೆ 22 ನಿಮಿಷ ತಮ್ಮ ಹಿಂದಿರುವ ಪ್ರಯಾಣಕ್ಕೆ ತಯಾರಿ ಮಾಡ್ತಾರೆ. ಇದೊಂದು ಸುತ್ತಾಡಿ ವೇಗವಾಗಿ ಹಾರಾಡುವ ವಿಮಾನವಾದ್ದರಿಂದ ದುಬೈಯಲ್ಲಿ ಯಾವುದೇ ರೀತಿಯ ಮೆಡಿಕಲ್ ಟೆಸ್ಟ್ನ ಅಗತ್ಯ ಇರಲಿಲ್ಲ. ಆದರೆ ಇಲ್ಲಿ ಕಟ್ಟ ಕಡೆಯಲ್ಲಿ ಹುಟ್ಟುವ ಪ್ರಶ್ನೆ ಏನಂದ್ರೆ, ಅವರು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಾರಾಡಲು ಯೋಗ್ಯರಾ ಅಲ್ವಾ? ವಿಮಾನ ದುಬೈಯಿಂದ ಮಂಗಳೂರು ಕಡೆಗೆ ಟೇಕ್ ಆಫ್ ಆಗುತ್ತೆ. 1 ಗಂಟೆಯ ನಿರಂತರ ಪ್ರಯಾಣದ ನಂತರ ಪೈಲಟ್ಗೆ ಆಯಾಸವಾಗುತ್ತೆ. ಹಿಂದೆ ಹೇಳಿರುವ ಹಾಗೆ ಸರ್ಬಿಯಾದ ಟೈಮ್ ಝೋನ್ ಪ್ರಕಾರ GMT+2 ಅಂದ್ರೆ ಕ್ಯಾಪ್ಟನಿನ ದೇಹದ ಗಡಿಯಾರ ಗಂಟೆ 3 ಗಂಟೆ ಹಿಂದೆ ಇರುತ್ತೆ. ಇದನ್ನೆಲ್ಲ ಕೂಡಿಸಿ ನೋಡಿದ್ರೆ ಕ್ಯಾಪ್ಟನ್ನ ನಿದ್ರಾವಧಿಗೆ ಇದು ಸಮಾನವಾಗಿರುತ್ತೆ. ಕ್ಯಾಪ್ಟನ್ ಅವನು ಕೂತಿರುವ ಸೀಟಿಗೆ ಒರಗಿ ಕಣ್ಣು ಮುಚ್ಚುತ್ತಾನೆ. ಕೆಲವೇ ಕ್ಷಣದಲ್ಲಿ ಆತ ಗಾಢ ನಿದ್ರೆಗೆ ಹೋಗ್ತಾನೆ. ಈಗ ಅಲ್ಲಿ ಬರೀ ಓರ್ವ ಪೈಲಟ್ ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಅಂದ್ರೆ ಫಸ್ಟ್ ಆಫೀಸರ್ ಅಲ್ವಾಲಿಯಾ ATC ಜೊತೆಗೆ ಸಂಭಾಷಣೆ ಮತ್ತು ವಿಮಾನ ಉಡಾವಣೆಯನ್ನ ಏಕಕಾಲಕ್ಕೆ ಒಂದೇ ಕೈಯಿಂದ
ಮಾಡ್ಲಿಕ್ಕೆ ಆರಂಭಿಸ್ತಾನೆ. ಇಬ್ಬರು ಮಾಡಬೇಕಾದ ಕೆಲಸವನ್ನು ಒಬ್ಬನೇ ಮಾಡ್ತಾನೆ. ಇಲ್ಲಿ ಗಮನಿಸಬೇಕಾದ ಅಂಶ, ಅತಿ ಚಾಕಿತ್ಯದಿಂದ ನಿರ್ವಹಣೆ ಮಾಡಬೇಕಾಗಿರುವ ವಿಮಾನ ನಿಲ್ದಾಣ ಮಂಗಳೂರು. ಯಾಕಂದ್ರೆ ಮಂಗಳೂರು ಏರ್ಪೋರ್ಟ್ ಅವತ್ತಿಗೆ ಗಮನಿಸಿ ನೋಡಿದ್ರೆ ಹಲವು ವಿಚಾರಕ್ಕೆ ಸೂಕ್ತವಾಗಿರಲಿಲ್ಲ. ಮೊದಲನೇದಾಗಿ ಬೆಟ್ಟದ ಮೇಲೆ ಇರುತ್ತೆ, ಇದನ್ನ ಟೇಬಲ್ ಟಾಪ್ ರನ್ವೇ ಅಂತ ಹೇಳ್ತಾರೆ. ಬೆಟ್ಟದ ಸುತ್ತ ಬಂಡೆಗಳಿಂದಾನು ಕೂಡಿರುತ್ತೆ. ರನ್ವೇ ಕೊನೆಯಲ್ಲಿ 250 ಅಡಿ ಆಳದ ಗುಂಡಿಯೂ ಕೂಡ ಇರುತ್ತೆ. ಇಲ್ಲಿ ಲ್ಯಾಂಡ್ ಆಗೋ ಪ್ರತಿಯೊಂದು ವಿಮಾನನೂ ಕೂಡ ಇದನ್ನ ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಮಂಗಳೂರು ರೇಡಾರ್ ಕಂಟ್ರೋಲ್ ಕೂಡ ಅವತ್ತಿನ ಸಮಯಕ್ಕೆ ತಕ್ಕ ಮಟ್ಟಿಗೆ ಕಾರ್ಯನಿರ್ವಹಿಸುವುದರಲ್ಲಿ ವಿಫಲವೂ ಕೂಡ ಆಗಿರುತ್ತೆ. ಇದನ್ನೆಲ್ಲ ಗಮನಿಸಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮಂಗಳೂರು ವಿಮಾನ ನಿಲ್ದಾಣವನ್ನ ಕ್ರಿಟಿಕಲ್ ಏರ್ಪೋರ್ಟ್ ಅಂತ ಕನ್ಸಿಡರ್ ಮಾಡಿರುತ್ತೆ. ಅದರ ಅರ್ಥ ಬರೀ ಮೇನ್ ಕ್ಯಾಪ್ಟನ್ ಮಾತ್ರ ಇಲ್ಲಿ ಲ್ಯಾಂಡ್ ಮಾಡುವುದಕ್ಕೆ ಅರ್ಹ. ಫಸ್ಟ್ ಆಫೀಸರ್ನ ಕೆಲಸ ಬರೀ ಪೈಲಟ್ ಮೇಲ್ವಿಚಾರಣೆ ಮಾಡುವುದಾಗಿರುತ್ತೆ. ಇವರಿಬ್ಬರು ಮಾತ್ರ ಈ ಕಥೆಯಲ್ಲಿನ ಪಾತ್ರಧಾರಿಗಳಾಗಿರುತ್ತಾರೆ. ಈ ಕಥೆಯಲ್ಲಿ ಮುಖ್ಯ ಪೈಲಟ್ ನಿದ್ರೆಯಲ್ಲಿದ್ದಾರೆ, ಸಹ ಪೈಲಟ್ ಡಬಲ್ ಡ್ಯೂಟಿ ಮಾಡ್ತಾ ಇದ್ದಾರೆ. ಅದಾಗಲೇ ಬೆಳಿಗ್ಗೆ 5:33 ಅರಬ್ಬಿ ಸಮುದ್ರದ ಇಕಾಮಾ ವೇ ಪಾಯಿಂಟ್ ಬಳಿ ವಿಮಾನ ಮುಟ್ಟುತ್ತೆ. ATC ವಿಮಾನದ ಕ್ರೂಗಳಿಗೆ ILS DME ಆರ್ಕ್ ಅಪ್ರೋಚ್ಗಾಗಿ ಇನ್ಸ್ಟ್ರಕ್ಟ್ ಮಾಡುತ್ತೆ. DME ಆರ್ಕ್ ಅಪ್ರೋಚ್ ಅಂದ್ರೆ ಸಾಮಾನ್ಯವಾಗಿ ವಿಮಾನ ಲ್ಯಾಂಡ್ ಆಗೋದು ILS ಅಪ್ರೋಚ್ ಮುಖಾಂತರ, ಅಂದ್ರೆ ರನ್ವೇಗೆ ನೇರವಾಗಿ ಸ್ಲೋಪ್ ಮುಖಾಂತರ ಲ್ಯಾಂಡ್ ಆಗುತ್ತೆ. ಆದ್ರೆ ಇಲ್ಲಿ DME ಅಂದ್ರೆ ಯಾವಾಗ ವಿಮಾನ ನಿಲ್ದಾಣವು ಬೆಟ್ಟ ಗುಡ್ಡಗಳಿಂದ ಬಂಡೆಗಳಿಂದ ಕೂಡಿರುತ್ತೆ ಅವಾಗ DME ಆರ್ಕ್ ಅಪ್ರೋಚ್ ಅನ್ನ ಇಲ್ಲಿ ನೇರವಾಗಿ ಬಳಸಲಾಗುತ್ತೆ. DME ಆರ್ಕ್ ಅಪ್ರೋಚ್ ಅಂದ್ರೆ ಸರ್ಕ್ಯುಲರ್ ಲ್ಯಾಂಡಿಂಗ್ ಅಂತ ಕರಿಬಹುದು. ಮಂಗಳೂರು ವಿಮಾನ ನಿಲ್ದಾಣದ ಪೂರ್ವಕ್ಕೆ ಕುದುರೆಮುಖ ಬೆಟ್ಟ ಎದುರಾಗಿರೋದ್ರಿಂದ ಅದನ್ನ ತಪ್ಪಿಸಬೇಕಾದ್ರೆ ಈ ರೀತಿಯ ಆರ್ಕ್ ಅಪ್ರೋಚ್ ಅಂದ್ರೆ ಸರ್ಕ್ಯುಲರ್ ಲ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿಯ ಲ್ಯಾಂಡಿಂಗ್ ಮಾಡ್ಬೇಕಂದ್ರೆ ಪೈಲಟ್ಗಳು ತುಂಬಾ ಸ್ಕಿಲ್ಡ್ ಮತ್ತು ಏಕಾಗ್ರತೆಯುಳ್ಳವರಾಗಿರ್ಬೇಕಾಗುತ್ತೆ. ಅದೇ ರೀತಿ ಏರ್ಲೈನ್ಸ್ ಕೂಡ ಅವರನ್ನ ಟ್ರೈನ್ ಮಾಡುತ್ತೆ. ಆದ್ರೆ ಇಲ್ಲಿ ಮೈನ್ ಕ್ಯಾಪ್ಟನ್ ಮಲಗಿದ್ದಾರೆ, ನಿದ್ರೆಯಲ್ಲಿದ್ದಾರೆ. ಫಸ್ಟ್ ಆಫೀಸರ್ 130 ಮೈಲಿಯ ಹಿಂದ್ಗಡೆಯಿಂದ ATCಗೆ ಅನುಮತಿಯನ್ನ ಕೇಳ್ತಾನೆ. ಇಲ್ಲಿಂದ ವಿಮಾನ ಇಳಿಲಿಕ್ಕೆ ಆರಂಭ ಮಾಡುತ್ತೆ. ಆದ್ರೆ ಇಲ್ಲಿ ATC ಅನುಮತಿಯನ್ನ ಕೊಡುವುದಿಲ್ಲ. ನಾನು ಮೊದಲೇ ಹೇಳಿದಾಗೆ ಮಂಗಳೂರಿನ ರೇಡಾರ್ ವರ್ಕ್ ಆಗುತ್ತಿರಲಿಲ್ಲ. ಆದ್ರೆ ರೇಡಾರ್ ಕಂಟ್ರೋಲ್ ಸರಿಯಾಗಿಲ್ಲ ಅಂದ್ರೆ ಮಂಗಳೂರಿಂದ ATC ಮ್ಯಾನ್ಯುವಲ್ ಪ್ರೊಸೀಜರ್ಗೆ ಅನುಮತಿ ಕೊಡಬೇಕಾಗುತ್ತೆ. ಈ ರೀತಿಯ ಲ್ಯಾಂಡಿಂಗ್ ಹೇಗ್ ಮಾಡುವುದಂದ್ರೆ ಒಂದು ಮೆಂಟಲ್ ಮ್ಯಾಪ್ ಮಾಡಿ ಸಮಯಕ್ಕನುಗುಣವಾಗಿ ವಿಮಾನದ ಎತ್ತರವನ್ನು ಕಡಿಮೆ ಮಾಡಿಕೊಂಡು ಲ್ಯಾಂಡಿಂಗ್ ಅಪ್ರೋಚ್ ಅನ್ನ ಮಾಡಬೇಕಾಗುತ್ತೆ. ಆದ್ದರಿಂದ ATC ಏರ್ಪೋರ್ಟ್ ಇಂದ 80 ಮೈಲಿ ದೂರದಿಂದ ಇಳಿಬೇಕು ಎಂದು ಆಜ್ಞೆಯನ್ನ ಕೊಡುತ್ತೆ. ಫಸ್ಟ್ ಆಫೀಸರ್ ಕಂಟ್ರೋಲ್ ಸ್ವಿಚ್ ಅನ್ನ 7000 ಅಡಿ ಎತ್ತರಕ್ಕೆ ಇಳಿಲಿಕ್ಕೆ ಸೆಟ್ ಮಾಡ್ತಾನೆ. ಈ ರೀತಿ ಅಪ್ರೋಚ್ ಅನ್ನ ಏರ್ ಇಂಡಿಯಾ ಪ್ರಕಾರ 150 ಮೈಲಿ ದೂರದಿಂದಲೇ ಮಾಡಬೇಕಿತ್ತು. ಆದ್ರೆ ಇಲ್ಲಿ ಮೈನ್ ಕ್ಯಾಪ್ಟನ್ ನಿದ್ದೆಯಲ್ಲಿರುವುದರಿಂದ ಎಲ್ಲಾ ಕೆಲಸವು ಫಸ್ಟ್ ಆಫೀಸರ್ ತಲೆ ಮೇಲೆ ಬೀಳುತ್ತೆ. ಈಗ ಫಸ್ಟ್ ಆಫೀಸರ್ ಕ್ಯಾಪ್ಟನ್ ನ ಎದ್ದೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕ್ಯಾಪ್ಟನ್ ಎದ್ದೇಳ್ತಾನೆ. ನೆನಪಿನಲ್ಲಿಡಿ, ಇಲ್ಲಿ ಕ್ಯಾಪ್ಟನ್ಗೆ ಮಾತ್ರ ಅನುಮತಿ ಇರುವುದು ಮಂಗಳೂರಲ್ಲಿ ಲ್ಯಾಂಡ್ ಮಾಡೋದು. ವಿಮಾನ ಇಲ್ಲಿ ಮೊದಲಿಂದಾನೇ ಇಳಿಲಿಕ್ಕೆ ಆರಂಭವಾಗಿದೆ. ಆದ್ರೆ ಇಲ್ಲಿ ಯಾವುದೇ ಬ್ರೀಫಿಂಗ್ಗೆ ಸಮಯ ಇಲ್ಲ. ಆದ್ದರಿಂದ ಕ್ಯಾಪ್ಟನ್ ಮತ್ತು ಸಹ ಕ್ಯಾಪ್ಟನ್ ಅಪ್ರೋಚ್ ಬ್ರೀಫಿಂಗ್ ಅನ್ನ ಸ್ಕಿಪ್ ಮಾಡ್ತಾರೆ. ಈಗ ಕ್ಯಾಪ್ಟನ್ ತನ್ನ ಇವತ್ತಿನ ಮೊದಲನೇ ಕ್ರಮ ಕೈಗೊಳ್ತಾನೆ. ಸ್ಪೀಡ್ ಬ್ರೇಕರ್ ಅನ್ನ ಒತ್ತಾನೆ, ವೇಗವನ್ನ ಕಡಿಮೆ ಮಾಡ್ತಾ ಹೋಗ್ತಾನೆ. ರನ್ವೇ ಇನ್ನೂ ಹತ್ತಿರವಾಗ್ತಾ ಹೋಗುತ್ತೆ. ವಿಮಾನ ತನ್ನ 25 ಮೈಲಿ ದೂರದಲ್ಲಿದೆ. ಎತ್ತರ 18,000 ಅಡಿಯಲ್ಲಿದೆ. ಇಳಿಯೋದನ್ನ ತುಂಬಾ ತಡವಾಗಿ ಮಾಡಿದ್ದರಿಂದ ಅವರು ಸಾಮಾನ್ಯವಾಗಿ ಇರಬೇಕಾದ ಎತ್ತರಕ್ಕಿಂತ ತುಂಬಾ ಎತ್ತರದಲ್ಲಿದ್ದಾರೆ. ಈಗ ATC ಹೇಳುತ್ತೆ 2900 ಫೀಟ್ ಎತ್ತರವನ್ನ ಸಾಧಿಸಿ. ಫಸ್ಟ್ ಆಫೀಸರ್ ಇಲ್ಲಿ ಡೈರೆಕ್ಟ್ ಆಗಿ ATCಗೆ ಶಾರ್ಟರ್ ಅಪ್ರೋಚ್ ಅಂದ್ರೆ 338 ರೇಡಿಯಲ್ ಆರ್ಕ್ ಅಪ್ರೋಚ್ ಗಾಗಿ ರಿಕ್ವೆಸ್ಟ್ ಮಾಡ್ತಾನೆ. ಕೊನೆಗೂ ATC ಕೂಡ ಅನುಮತಿಯನ್ನ ಕೊಡುತ್ತೆ. ಆದ್ರೆ ಮೊದಲೇ ಅಗತ್ಯಕ್ಕಿಂತ ಎತ್ತರದಲ್ಲಿರುವುದನ್ನು ನೋಡಿ ಅನುಮಾನವಾಗುತ್ತೆ. ಯಾಕೆ ಫಸ್ಟ್ ಆಫೀಸರ್ ಶಾರ್ಟರ್ ಅಪ್ರೋಚ್ಗೆ ಅನುಮತಿಯನ್ನ ಕೇಳ್ತಾ ಇದ್ದಾನೆ ಅನ್ನೋ ಅನುಮಾನ ATCಗೆ ಆಗುತ್ತೆ. ಇದೀಗಾಗಲೇ ಪೈಲಟ್ಗಳು ಸರಿಸುಮಾರು 10 ಗಂಟೆಗಳ ಕಾಲ ನಿರಂತರ ಕೆಲಸ ಮಾಡ್ತಾ ಇರ್ತಾರೆ. ಕ್ಯಾಪ್ಟನ್ ಗ್ಲೂ ಸ್ವಿಚ್ ಆಕಳಿಸ್ತಾ ಸೈಲೆಂಟ್ ಆಗಿರ್ತಾರೆ. ಈಗ ಫಸ್ಟ್ ಆಫೀಸರ್ ಕೂಡ ಆಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲ್ಯಾಂಡ್ ಆಗ್ಲಿಕ್ಕೆ ತಯಾರಾಗ್ತಾರೆ. ವಿಮಾನ ತನ್ನ 10 DME ಎಂಟ್ರಿ ಪಾಯಿಂಟ್ ಗೆ ತಲುಪುತ್ತೆ. ಈ ಸಮಯಕ್ಕೆ ಅವರು ಸರಿಯಾಗಿ 2900 ಅಡಿ ಎತ್ತರದಲ್ಲಿರಬೇಕು. ಆದ್ರೆ ಅವರು 10,500 ಅಡಿ ಎತ್ತರದಲ್ಲಿದ್ದಾರೆ. ಅವರು ವೃತ್ತಾಕಾರದ ದಾರಿಯನ್ನು ಹಿಂಬಾಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಸಮಯದಲ್ಲಿ ಅವರು ರನ್ವೇಯ ನೇರ ಪಾಯಿಂಟ್ ಗೆ ತಲುಪ್ತಾರೋ ಅವಾಗ 2200 ಅಡಿ ಎತ್ತರವನ್ನು ಸಾಧಿಸಲೇಬೇಕು. ವೃತ್ತಾಕಾರದ ನೇರ ಬಿಂದುವಿಗೆ ಅವರು ತಲುಪ್ತಾರೆ. ಆದ್ರೆ 2200 ಅಡಿ ಸಾಧಿಸಿಲ್ಲ. ಇವರಿರುವ ಎತ್ತರ 6000 ಅಡಿ.
ಕ್ಯಾಪ್ಟನ್ ಕಂಟ್ರೋಲರ್ ಸ್ಕ್ಯಾನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅವರಿಗೆ ಅವರು ಇನ್ನೂ ಎತ್ತರದಲ್ಲಿದ್ದಾರೆ. ವೇಗ ಕಳೆದುಕೊಳ್ಳಲು ಅವರು ಲ್ಯಾಂಡಿಂಗ್ ಗೇರ್ ಅನ್ನು ಒತ್ತಾರೆ ಮತ್ತು ಸ್ಪೀಡ್ ಬ್ರೇಕ್ ಅನ್ನು ಕೂಡ ಒತ್ತಾರೆ. ಆದರೆ ಅವರು ಇನ್ನೂ ಎತ್ತರವನ್ನು ಮತ್ತು ವೇಗವನ್ನು ಕಳೆದುಕೊಳ್ಳುವುದರಲ್ಲಿ ಯಶಸ್ವಿ ಆಗುವುದೇ ಇಲ್ಲ. ಈ ಎತ್ತರದಲ್ಲಿ ಅವರು ಗ್ಲೈಡ್ ಸ್ಲೋಪ್ ಅನ್ನು ಸಾಧಿಸಲು ಸಾಧ್ಯವೇ ಇರಲಿಲ್ಲ. ಗ್ಲೈಡ್ ಸ್ಲೋಪ್ ಇನ್ನೂ ಕೆಳಗೆ ಇರುತ್ತೆ. ಆದರೆ ಆಶ್ಚರ್ಯಚಕಿತವಾಗಿ ನೋಡಿದ್ರೆ 2 ನಿಮಿಷದ ಬಳಿಕ ವಿಮಾನ ಗ್ಲೈಡ್ ಸ್ಲೋಪ್ ಅಲ್ಲಿ ಇಳಿಯಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂದ್ರೆ 3 ಡಿಗ್ರಿ ಗ್ಲೈಡ್ ಸ್ಲೋಪ್ ಅನ್ನ ಸಾಧಿಸುವ ಬದಲು 9 ಡಿಗ್ರಿ ಗ್ಲೈಡ್ ಸ್ಲೋಪ್ ಅಲ್ಲಿ ಇಳಿತಾ ಇದೆ ವಿಮಾನ ರನ್ವೇ ಕಡೆಗೆ. ಈ ರೀತಿಯ ಲ್ಯಾಂಡಿಂಗ್ ಪೈಲಟ್ಗಳಿಗೆ ತಪ್ಪು ಎಂದು ತಿಳಿದಿರಬೇಕಾಗಿತ್ತು. ಆದರೆ ಅವರಿಗೆ ಇದರ ಅರಿವೇ ಇರಲಿಲ್ಲ. 7.5 ಮೈಲಿಯಷ್ಟರಲ್ಲಿ ವಿಮಾನ 2000 ಎತ್ತರದಲ್ಲಿ ಇರಬೇಕಾಗಿತ್ತು. ಆದರೆ ಇವರು 5000 ಎತ್ತರದಲ್ಲಿದ್ದಾರೆ. 4 ಮೈಲಿ ದೂರದಲ್ಲಿ ಇವರು 1500 ಅಡಿಯಲ್ಲಿ ಇರಬೇಕಾಗಿತ್ತು. ಆದರೆ ಇವರಿರೋದು 3200 ಅಡಿ ಎತ್ತರದಲ್ಲಿ. ಇವಾಗ ಕೂಡ ಆದ್ರೂ ಇವರಿಗೆ ಅರಿವಾಗಬೇಕಾಗಿತ್ತು ತಾವು ವೃತ್ತಾಕಾರದ ಚಲನೆಯಲ್ಲಿ ಮತ್ತೊಮ್ಮೆ ಎತ್ತರವನ್ನ ಕಡಿಮೆ ಮಾಡಬಹುದಾಗಿತ್ತು. ಆದ್ರೆ ಇವರಿಗೆ ಯಾವುದೇ ಅರಿವು ಇರಲಿಲ್ಲ. ಇವರು ಮಾಡಕ್ಕೂ ಕೂಡ ಹೋಗಲ್ಲ. ಲ್ಯಾಬ್ 40 ಸೆಲೆಕ್ಟ್ ಮಾಡ್ತಾರೆ. ಈಗ ಇವರು 1200 ಅಡಿಯಲ್ಲಿ ಇರಬೇಕಾಗಿತ್ತು. ಆದ್ರೆ ಇವರು ಇರುವುದು 2800 ಅಡಿಯಲ್ಲಿ. ವೇಗ ಅಗತ್ಯಕ್ಕಿಂತ ಜಾಸ್ತಿಯಲ್ಲಿರುವುದನ್ನು ನೋಡಿ ಫಸ್ಟ್ ಆಫೀಸರ್ಗೆ ಗೊತ್ತಾಗುತ್ತೆ ನಾವು ಸ್ಟೇಬಲ್ ಆಗಿಲ್ಲ, ನಾವು ಸಾಮಾನ್ಯ ಸ್ಥಿತಿಯಲ್ಲಿಲ್ಲ ಅನ್ನೋದು. ಕ್ಯಾಪ್ಟನ್ಗೆ ಹೇಳ್ತಾನೆ ನಾವು ತುಂಬಾ ಎತ್ತರದಲ್ಲಿದ್ದೇವೆ, ರನ್ವೇ ಇನ್ನೂ ಕೆಳಗಡೆ ಇದೆ. ಆದ್ರೆ ಲ್ಯಾಂಡಿಂಗ್ ಮಾಡ್ತಾನೆ ಹೋಗ್ತಾರೆ. ವಿಮಾನ ನಿಲ್ದಾಣಕ್ಕೆ 2 ಮೈಲಿ ದೂರದಲ್ಲಿದ್ದಾರೆ. ಈಗ ಕ್ಯಾಪ್ಟನ್ ಆಟೋ ಪೈಲಟ್ ಮೋಡ್ ಅನ್ನು ಆಫ್ ಮಾಡಿ ಮ್ಯಾನ್ಯುವಲ್ ಕಂಟ್ರೋಲ್ಗೆ ತಗೊಳ್ತಾರೆ. ಈ ಸಮಯದಲ್ಲಿ ಅವರು ಗೋ ಅರೌಂಡ್ ಮಾಡಬೇಕಾಗಿತ್ತು. ಯಾಕಂದ್ರೆ ವಿಮಾನವು ಇರುವ ವೇಗಕ್ಕೆ ಅದು ಸರಿಯಾದ ಸಮಯಕ್ಕೆ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕಂದ್ರೆ ರನ್ವೇ ತುಂಬಾ ಸಣ್ಣದಾಗಿತ್ತು, 1.5 ಮೈಲಿ ದೂರ. ಈಗ ತಾನೇ ಗೊತ್ತಾಗುತ್ತೆ ಕ್ಯಾಪ್ಟನ್ಗೆ ನಾವು 3 ಡಿಗ್ರಿ ಆಂಗಲ್ ಬದಲು 9 ಡಿಗ್ರಿ ಗ್ಲೈಡ್ ಸ್ಲೋಪ್ ಅಲ್ಲಿ ಇಳಿದಿದ್ದೇವೆ ಅನ್ನೋದು. ಕಾಕ್ಪಿಟ್ ಅಲ್ಲಿ ವಾರ್ನಿಂಗ್ ಗಂಟೆಗಳು ಬಡಿಲಿಕ್ಕೆ ಶುರುವಾಗುತ್ತೆ. ಫುಲ್ ಅಪ್ ಅನ್ನೋ ನಿರಂತರ ಸೂಚನೆ ಬರಲಿಕ್ಕೆ ಶುರುವಾಗುತ್ತೆ. ಕ್ಯಾಪ್ಟನ್ ಅದನ್ನ ನಿರ್ಲಕ್ಷಿಸಿ ಮುಂದೆ ಹೋಗ್ತಾನೆ ಇರ್ತಾನೆ. ಫಸ್ಟ್ ಆಫೀಸರ್ ಚಿಂತಾಜನಕವಾಗಿ ಕೊನೆಗೆ ಹೇಳೋದು ಗೋ ಅರೌಂಡ್ ಕ್ಯಾಪ್ಟನ್, ಗೋ ಅರೌಂಡ್. ಆದ್ರೆ ಕ್ಯಾಪ್ಟನ್ ಅದನ್ನ ಕೇಳೋದೇ ಇಲ್ಲ. ಫಸ್ಟ್ ಆಫೀಸರ್ ವಿಮಾನ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಅವನಿಗೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಲ್ಯಾಂಡಿಂಗ್ ಮಾಡೋ ಅನುಮತಿ ಇರೋದು ಬರೀ ಕ್ಯಾಪ್ಟನ್ಗೆ ಮಾತ್ರ. 1 ಮೈಲಿ ದೂರದಲ್ಲಿದೆ. ವಿಮಾನ ಅಗತ್ಯಕ್ಕಿಂತ ಎತ್ತರದಲ್ಲಿದೆ, ತುಂಬಾ ವೇಗವಾಗಿದೆ. ATC ಅನುಮಾನದಲ್ಲಿ ಮತ್ತೊಮ್ಮೆ ಕೇಳುತ್ತೆ ಎಲ್ಲವೂ ಕ್ಲಿಯರ್ ಆಗಿದೆ ತಾನೆ? ಕ್ಯಾಪ್ಟನ್ ಫಸ್ಟ್ ಆಫೀಸರ್ಗೆ ಎಲ್ಲವೂ ಪೂರಕವಾಗಿದೆ ಹೇಳು ಅನ್ನು ಹೇಳಿದಾಗ ATC ಲ್ಯಾಂಡಿಂಗಿಗೆ ಅನುಮತಿಯನ್ನ ಕೊಡುತ್ತೆ. 300 ಅಡಿ ಎತ್ತರದಲ್ಲಿ ಇರಬೇಕಾದ ವಿಮಾನ ಈಗ 700 ಅಡಿಯಲ್ಲಿದೆ. ವಿಮಾನ ಥ್ರಸ್ಟ್ ಹೋಲ್ಡ್ ಗಿಂತ ಮುಂದೆ ಹೋಗುತ್ತೆ. ವಿಮಾನ ಟಚ್ ಡೌನ್ ಝೋನ್ ಅನ್ನ ಮೀರಿ ಮುಂದೆ ಹೋಗುತ್ತೆ. ಫಸ್ಟ್ ಆಫೀಸರ್ ಕೊನೆಯ ಬಾರಿ ಹೇಳ್ತಾನೆ ಗೋ ಅರೌಂಡ್ ಕ್ಯಾಪ್ಟನ್, ಗೋ ಅರೌಂಡ್, ನಮಗೆ ರನ್ವೇ ಉಳಿದಿಲ್ಲ. ಆದರೆ ಕ್ಯಾಪ್ಟನ್ ಇಲ್ಲಿ ಗೋ ಅರೌಂಡ್ ಮಾಡೋದೇ ಇಲ್ಲ. ಕೊನೆಗೂ ವಿಮಾನದ ಬಲಭಾಗದ ಚಕ್ರ ರನ್ವೇಗೆ ತಾಗುತ್ತೆ. ವೇಗ ಅಗತ್ಯಕ್ಕಿಂತ ಜಾಸ್ತಿ ಇದೆ, ರನ್ವೇ ಕೂಡ ಕಮ್ಮಿ ಇದೆ. 10 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಪೂರ್ತಿ ಲ್ಯಾಂಡಿಂಗ್ ಬ್ರೇಕ್ ಅನ್ನ ಬಳಸಿದ್ರು ವಿಮಾನ ನಿಲ್ಲಲ್ಲ. ಕ್ಯಾಪ್ಟನ್ ಕೊನೆ ಕ್ಷಣದಲ್ಲಿ ಬ್ರೇಕ್ ಅನ್ನ ಬಿಟ್ಟು ಗೋ ಅರೌಂಡ್ ಆರಂಭಿಸುತ್ತಾನೆ. ಆದ್ರೆ ಅದು ತುಂಬಾ ತಡವಾಗಿರುತ್ತೆ. ಅವರು ನಿಲ್ಲಿಸಬೇಕಾದಷ್ಟು ವೇಗ ಕಡಿಮೆ ಇರಲಿಲ್ಲ, ಗೋ ಅರೌಂಡ್ ಮಾಡುವಷ್ಟು ವೇಗ ಫಾಸ್ಟ್ ಕೂಡ ಇರಲಿಲ್ಲ. ವಿಮಾನ ರನ್ವೇ ಬಿಟ್ಟೋಗುತ್ತೆ, ರೆಕ್ಕೆಗಳು ಬಂಡೆಗಳಿಗೆ ತಾಗುತ್ತೆ, ವಿಮಾನ ಅಲ್ಲೋಲ ಕಲ್ಲೋಲ ಆಗುತ್ತೆ. ಕೊನೆಗೂ ವಿಮಾನ ಕೆಳಗೆ ಬಿದ್ದು ಹೋಗುತ್ತೆ. ವಿಮಾನದ ತುಂಬಾ ಇಂಧನವಿದ್ದ ಕಾರಣ ಭಯಂಕರ ಸ್ಫೋಟವಾಗುತ್ತೆ. ಬೋಂದೆಲ್ ಪರಿಸರಕ್ಕೆ ದೊಡ್ಡ ಸ್ಫೋಟದ ಶಬ್ದ ಕೇಳಿಸುತ್ತೆ. ಎಮರ್ಜೆನ್ಸಿ ಸರ್ವಿಸ್ ಕೂಡ ಆದಷ್ಟು ಬೇಗ ಬರುತ್ತೆ. ಸುತ್ತ ಪರಿಸರದ ಜನರು ಕೂಡ ಆದಷ್ಟು ಬೇಗ ಸೇರ್ತಾರೆ. ಬಂದು ನೋಡಿದ್ರೆ ಎಲ್ಲವೂ ಬೆಂಕಿಯಲ್ಲಿ ಭಸ್ಮವಾಗಿರುತ್ತೆ. ವಿಮಾನದಲ್ಲಿ 166 ಪ್ರಯಾಣಿಕರಿರ್ತಾರೆ. ಅದೃಷ್ಟವಶಾತ್ 8 ಜನರ ಜೀವ ಉಳಿಯುತ್ತೆ. ಕ್ಯಾಪ್ಟನ್ ಮತ್ತು ಫಸ್ಟ್ ಆಫೀಸರ್ ಸಹಿತ 158 ಜನ ಸ್ಫೋಟಕ್ಕೆ ಭಸ್ಮವಾಗಿರ್ತಾರೆ. ಅದೆಷ್ಟೋ ರಾಶಿ ರಾಶಿ ಬಟ್ಟೆಗಳು, ಚಿನ್ನದ ಸರಗಳು ಮತ್ತೆ ಮಕ್ಕಳ ಆಟದ ಸಾಮಾನುಗಳು ಭಸ್ಮವಾಗಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಂಗಳೂರಿಗೆ ಬ್ಲ್ಯಾಕ್ ಡೇ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ 812ರ ಕಣ್ಣೀರ ಕತೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಆಗಂತಕಾರಿಕ ವಿಚಾರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಕೂಡ ಫಾಲೋ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ.